ಅಮ್ಮ ಮನೇಲಿ ಇರೋದಿಲ್ಲ ಅಂದರೆ ಸ್ವಲ್ಪ ಫ್ರೀಡಮ್ ಅಂತ ಬರೋದು ಕಾಮನ್ ಅಲ್ವಾ. ಸೊ ನನಗೂ ಆದರೆ ಈ ಸಲ ನಾನು ಓವರ್ ಕಾನ್ಫಿಡೆನ್ಸ್ ನನ್ನ ಫುಲ್ ಪ್ಲ್ಯಾನ್ನೇ ಕೆಟ್ಟಿಸ್ಬಿಡ್ತು. ದಯವಿಟ್ಟು ನೀವು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಹಿಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರೋದಿಲ್ಲ. ಒಂದು ಪನೀರ್ ಆರ್ಡರಿಂದ ಒಂದು ಫುಲ್ ವಾಟ್ಸಪ್ ನಾನು ಕತೆ ಇದು. ಅವತ್ತು ಎಲ್ಲೋ ಅಪರೂಪಕ್ಕೆ ಒಂದಿನ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಲೈಫಲ್ಲೇ ಹೋಗ್ದಿರೋದು ಇವತ್ತು ಒಂದಿನ ನಾನು ಅವತ್ತು ಫುಲ್ಲು ಫ್ರೀಡಮ್ ಎಂಜಾಯ್ ಅಂತ ನಾನು ಫುಲ್ ಖುಷಿಯಾದೆ. ಆಮೇಲೆ ಹೋದ್ರು. ಸೊ ಏನಾದರೂ ತಿನ್ನಬೇಕಲ್ಲಪ್ಪ, ಹೊಟ್ಟೆ ಏನಾದರೂ ಬೇಕಲ್ಲ. ಯಾವಾಗಲೂ ಅದೇ ಮುದ್ದೆ ಸೊಪ್ಪು ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಪ್ರತಿ ಸಲ ತಿನ್ನೋದ್ರಿಂದ ಬೋರ್ ಆಯ್ತಲ್ಲ, ಅದಕ್ಕೆ ನಾನೇನು ಮಾಡಿದೆ, ಒಂದು ಶೇವ್ ಆಫ್ ಮೈಂಡ್ಸ್ ಅದನ್ನು ನಾನು ಉಪಯೋಗಿಸಿದೆ. ಫ್ರಿಜ್ಜಲ್ಲಿ ನೋಡಿದೆ, ಫ್ರಿಜ್ಜಲ್ಲೂ ಅದೇ ಮುದ್ದೆ ಸೊಪ್ಪು ಯಾರಿಗೆ ಬೇಕು ದಿನ ಅದೇ ತಿನ್ನೋದಂದರೆ. ಸೊ ನನಗೆ ಏನಾಯಿತು ತಲೆ ಕೆಡ್ತು. ನನಗೆ ಅಟ್ಲೀಸ್ಟ್ ಇದು ಸಂಡೇ ವೀಕೆಂಡ್ ಎಲ್ಲ ಮೋಜು ಮಸ್ತಿ ಮಾಡ್ತೀವಿ, ನಾನು ದಿನ ಮುದ್ದೆ ಸೊಪ್ಪು ತಿನ್ನೋದ ಅಂತ ಗತಿ ಬಂದಿದೆ ನನಗೆ. ಓನ್ಲಿ ಮಾಡೋದು ಪೀಪಲ್ ಅಂಡರ್ಸ್ಟ್ಯಾಂಡ್. ಓಕೆ, ಅದೆಲ್ಲ ಟಾಪಿಕ್. ಸೊ ಫ್ರಿಜ್ ಬಾಗಿಲು ಓಪನ್ ಮಾಡಿದೆ, ಆವಾಗ ನೋಡ್ತಾ ಇದ್ದೀನಿ ಬರೀ ಅದಿದೆ. ದಿ ಫಸ್ಟ್ ಟೈಮ್ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡೋಣ ಅಂತ ನೋಡಿದೆ. ಓಪನ್ ಮಾಡಿ ಪನ್ನೀರ್ ಟಿಕ್ಕ 50% ಆಫ್ಗಳು. ಇಂಥ ಆಫರ್ ನಾನು ಯಾಕೆ ಮಿಸ್ ಮಾಡಬೇಕು. ನಾನು ಆರ್ಡರ್ ಮಾಡಿಬಿಟ್ಟೆ. 20 ನಿಮಿಷದಲ್ಲಿ ಬರುತ್ತಂತೂ ಆಯಿತು. ಅಮ್ಮ ಬರೋಕ್ಕೆ ಇನ್ನೂ ಟೈಮ್ ಇದೆ, ಒಂದು 3/4 ಗಂಟೆ ಬೇಕಾಗೋದು ಬರೋಕ್ಕೆ, ಬರಲಿ ಅಂತ ನಾನು ಸುಮ್ಮನೆ. ಮತ್ತು ನಾನು ಅವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ದೆ, ಡೋರ್ ಬೆಲ್ನ ಪ್ಲೀಸ್ ಅವಾಯ್ಡ್ ಮಾಡಿ, ಅಮ್ಮ ಬೇರೆ ಇಲ್ಲ, ಸೊ ಬೇಡ. ಆಮೇಲೆ ಪಕ್ಕದ ಮನೆ ಗೊತ್ತಾದರೆ ನನ್ನ ಕತೆ ಮುಗೀತಪ್ಪ, ಅದಕ್ಕೆ ಬೇಡ ಅಂತ ಮೊದಲೇ ನಾನು ಹೇಳಿದ್ದೆ. ಫುಲ್ ಪ್ಲ್ಯಾನ್ ಸೆಟ್ ಅಂತ ಇತ್ತು. ಓಕೆ, ಇನ್ನೂ ಇತ್ತು. ಆಮೇಲೆ ಇದೆ ಹಬ್ಬ ನನಗೆ ಖಾಲಿ. ಆಮೇಲೆ 20 ನಿಮಿಷದಲ್ಲಿ ಡೆಲಿವರಿ ಬಂತು. ಅವ್ನು ನೋಡಿದ್ರೆ ಟಿಂಗ್ ಟಾಂಗ್ ಬೆಲ್ ಹೊಡ್ಬಿಡೋದ. ಡೋರ್ ಓಪನ್ ಮಾಡಿದ ತಕ್ಷಣ ಅವನ ಜೊತೆ ಸರಸ್ವತಿ ಆಂಟಿ. ಆ ಆಂಟಿ ಯಾವಾಗ ನನಗೆ ನೋಡ್ತಿದ್ರೆ ಅಷ್ಟೇ ನನ್ನ ಕತೆ. ಅವ್ರ ಬಗ್ಗೆ ನಾನು ಹೇಳಿದ್ದೀನಿ ಅಂತ. ಅವರು ನಮ್ಮ ಅಮ್ಮನ ಫ್ರೆಂಡ್ ಆಯಿತಾ, ಅವರು ಕೂಡ ಬಂದಿದ್ದಾರೆ. ಅವರು ಫುಲ್ ಡೀಟೇಲ್ ಓದಿ ನಮ್ಮ ಅಮ್ಮಂಗೆ ಒಪ್ಪಿಸ್ಬಿಡ್ತಾರೆ ಯಾವಾಗಲೂ. ಸೊ ನನ್ನ ಕತೆ ಅಲ್ಲೇ ಮುಗೀತು. ಇನ್ನು ಮುಗಿಸೋದು ಅಮ್ಮ ಬಂದಿಲ್ವಲ್ಲ. ಸೊ ನನ್ನ ಏನೋ ಡೆಲಿವರಿ ಬ್ಯಾಗ್ ನೋಡಿ ಏನಿದು ಅಂತ ನನ್ನ ಮುಖ ನೋಡ್ತವ್ರೆ. ಅದಕ್ಕೆ ಅವರು ನೀನು ಉಪವಾಸ ಫಾಸ್ಟಿಂಗ್ ಅಲ್ವಾ ಅಂತ ಕೇಳ್ತಾರೆ. ಅದಲ್ಲ, ನಾನು ಫಾಸ್ಟಿಂಗ್ ನಾನು ಆಂಟಿ ಫಾಸ್ಟಿಂಗ್ ಅಂದರೆ ಅದು ಫುಡ್ ಪ್ರೋಟೀನ್, ಪನ್ನೀರಲ್ಲಿ ಪ್ರೋಟೀನ್ ಇರುತ್ತಲ್ಲ, ಅದು ಬೇಕಾಗುತ್ತೆ. ಆ ಆಂಟಿ ಫೇಕ್ ಸ್ಮೈಲ್ ಅದನ್ನು ಹಾಕಿದ್ರು. ಆಯಿತು. ಆಮೇಲೆ ಒಂದು ಫೋಟೋನ ತೆಕ್ಕೊಂಡ್ಬಿಟ್ಟು ಆಮೇಲೆ ಯಾರಿಗೆ ಕಳಿಸ್ಬೇಕಿತ್ತು ಅವ್ರಿಗೆ ಕಳಿಸ್ಬಿಟ್ಟು ಅಷ್ಟೇ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ವಾಟ್ಸಪ್ಪಿಗೆ ಹೋಯಿತು. 15 ನಿಮಿಷದಲ್ಲಿ ನನಗೂ ಅಮ್ಮನ ಕಡೆಯಿಂದ ಮೆಸೇಜ್ ಬಂತು. ಮೆಸೇಜ್ ಏನೋ ಒಂದು ಫೋನ್ಗಳೇ ಬಂತು. ಐ ಥಿಂಕ್ ಮುಂದೆ ಇಂಥ ಏನಾಗಿರ್ಬೋದು ಅಂತ ನಿಮ್ಗೆ ಹೇಳೋ ಬೇಡ. ಸೊ ಅವತ್ತು ಏನು ನನ್ನ ಕತೆ ಮುಗದೆ ಹೋಯಿತು. ಅಲ್ಲೆಲ್ಲ ಫೋನಲ್ಲೆಲ್ಲ ಮಂಗಳಾರತಿ ಆಗಿ ಮನೆಗೆ ಬಂದಮೇಲೆ ಏನು ಮುದ್ದೆ ಕೊಟ್ಟು ಸೈಲೆಂಟಾಗಿ ತಿನ್ನು, ಫುಲ್ ಕಾಮು. ಹಿಂಗೆ ಈ ಸೈಲೆನ್ಸು ಚಪ್ಪಲಿ 8ಗಿಂತ ಕಡಿಮೆ ಇಲ್ಲ ಅಂತ. ಆಮೇಲೆ ನಮ್ಮ ಆಂಟಿಗೆ ದಯವಿಟ್ಟು ಇದು ಮುಂದೆ ಕ್ಯಾಮ್ರಾ ಯೂಸ್ ಮಾಡೋದು ಕಡಿಮೆ ಮಾಡಿ ಅಂತ ಹೇಳಿ ಆ ಆಂಟಿಗೆ ದೊಡ್ಡ ನಮಸ್ಕಾರ ಕೊಟ್ಟು ಕಳಿಸ್ಬಿಟ್ಟೆ ನಾನು. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ ಟೈಮ್. ಸೊ ಎಷ್ಟೊಂದು ಸ್ಟೋರೀಸ್ ಇದೆ ಲೈಫಲ್ಲಿ ನಡೆಯುತ್ತಲ್ಲ, ಗೊತ್ತಲ್ಲ ನಿಮಗೆ. ಜೀವನ ಎಷ್ಟು ಅನ್ಸ್ಟೇಬಲ್, ಜೀವನ ಎಷ್ಟು ನರಕ. ಕರ್ನಾಟಕದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ ಅಂತ ಫ್ರೆಂಡ್ಸ್. ನೀವು ಅದನ್ನು ನೋಡಿ ಇಂಥ ದುರ್ಗತಿ ಬರಬಾರ್ದು ಯಾರಿಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.